ಪಿತನ ಸುತನ ಮತ್ತು ಪುತ್ರಾತ್ಮನ ನಾಮದಲ್ಲಿ ಆಮೆನ್. ಹಲ್ಲೆಲೂಯಾ. ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಪ್ರಿಯ ಸಹೋದರರೇ, ಅಂತರಂಗದ ವತಿಯಿಂದ ಈ ಸುವಾರ್ತೆಯನ್ನು ನಿಮ್ಮ ಹೃದಯದಲ್ಲಿ ದೇವರು ತನ್ನ ವಾಕ್ಯವನ್ನು ವಿತರಣೆ ಮಾಡಲಿಕ್ಕೆ ಬೇಕಾಗಿ ಈ ಮುಂಜಾವಿನಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಾವಿದ್ದೇವೆ. ಹಲ್ಲೆಲೂಯಾ. ಅಂದರೆ ಪ್ರಿಯ ಮಕ್ಕಳೇ, ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಹೇಗೆ ಪ್ರವರ್ತಿಸುವುದು ಎಂಬುದರ ಕುರಿತು ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ದೇವರ ವಾಕ್ಯವಾಗಿದೆ ಮನುಷ್ಯ ಮಕ್ಕಳಲ್ಲಿ ದೇವರಿಗೆ ಅಭಿಮುಖರಾದ ಜೀವನವನ್ನು ಮಾಡಲಿಕ್ಕೆ ದಾರಿ ಸಿದ್ಧಗೊಳಿಸುತ್ತದೆ. ಯಾಕೆಂದರೆ ಆದಿಯಿಂದಲೇ ವಚನ ಇದ್ದಿದೆ. ಈ ವಚನವಾಗಿದೆ ನಮ್ಮಲ್ಲಿ ಮಾಂಸವಾಗಿ ರೂಪುಗೊಳ್ಳುವುದು. ಅದು ಹೇಗೆ ಎಂಬುದನ್ನಾಗಿದೆ ನಾವು ತಿಳಿಯಬೇಕಾದದ್ದು. ಈ ವಚನ ನಮ್ಮ ಹೃದಯದಲ್ಲಿ ಮಾಂಸವಾಗುವಾಗ ಮಾತ್ರವಾಗಿದೆ ನಮಗೆ ಕೊಟ್ಟಂತಹ ದೈವಿಕ ಜೀವನದಲ್ಲಿ ನಾವು ಕೂಡ ಅಂಗವಾಗಲಿಕ್ಕೆ ಬೇಕಾಗಿ ಸಾಧ್ಯವಾಗುವುದು. ಯಾಕೆಂದರೆ ಆನು ಜೀವಿಸುವ ದಾರಿಯನ್ನು ಹೇಗೆ ಎಂಬುದನ್ನು ಮನುಷ್ಯನಿಗೆ ತಿಳಿಯಪಡಿಸಲಿಕ್ಕೆ ಬೇಕಾಗಿ ಆಗಿದೆ ಆದಮ್ ಹವ್ವಳನ್ನು ನಮಗೆ ಪರಿಚಯ ಮಾಡುವುದು. ಯಾಕೆಂದ್ರೆ ಹಣ್ಣನ್ನು ತಿಂದು, ಜೀವದ ಹಣ್ಣನ್ನು ತಿಂದು, ಜೀವ ವೃಕ್ಷದಿಂದ ತಿನ್ನಬಾರದು ಹೇಳಿದಂತ ಫಲವನ್ನು ತಿಂದು ಅವರು ಗಂಡನಿಗೆ ಗುರಿಯಾದರು. ಈ ಪ್ರಿಯ ಮಕ್ಕಳೇ, ಈ ದಾರಿ ನಾವು ತಿದ್ದಿಯಾಗಿದೆ. ಯೇಸುವಿನ ಶರೀರ ರಕ್ತಗಳನ್ನು ನಮಗೆ ಭೋಜನವಾಗಿ ಆಹಾರವಾಗಿ ಕೊಟ್ಟು ದೇವರು ನಮ್ಮನ್ನು ಅನುಗ್ರಹಿಸಿದ್ದು. ಇದನ್ನು ಅರಿತು ಈ ದಿನವನ್ನು ಜೀವನ ಮಾಡುವಾಗ ನಿಮ್ಮ ಜೀವನದಲ್ಲಿ ಒಳಿತಿನ ಪ್ರಭಾವವನ್ನು ನಿಮ್ಮ ಮನೆಯಲ್ಲಿ ಆಶೀರ್ವಾದವಾಗಿ ಅನುಗ್ರಹವಾಗಿ ನಮ್ಮ ಜೀವನದ ಉದ್ದಕ್ಕೂ ದೇವರು ಜೀವಿಸುವ ದೇವರಾಗಿದೆ ಎಂದು ತಿಳಿಯಲಿಕ್ಕೆ ನಿಮಗೆ ಸಾಧ್ಯವಾಗುವುದು ಈ ದೇವರ ವಾಕ್ಯವನ್ನು ಮಾಂಸವಾಗಿ ನಾವು ತಿನ್ನುವಾಗ, ಅದನ್ನು ಸ್ವೀಕರಿಸುವಾಗ ಯೇಸುವಿಗೆ ಅಭಿಮುಖರಾಗಲು ಈ ಲೋಕದ ಜೀವನವನ್ನ ನಾವು ಮತ್ತೆ ದೇವರ ಅಭಿಮುಖರಾಗಿ ಜೀವಿಸಲಿಕ್ಕೆ ಬೇಕಾಗಿ ದೇವರು ಅನುಗ್ರಹಿಸುತ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ಜೀವನದ ಎಲ್ಲ ತೊಡಕುಗಳು, ಸಂತೋಷಗಳು ಸ್ವೀಕರಿಸುವಂತ ಒಂದು ಕೃಪಾವರ ಪವಿತ್ರಾತ್ಮ ನಮಗೆ ದಯಪಾಲಿಸುತ್ತಾರೆ. ಅದಕ್ಕಾಗಿ ಪರಿಶುದ್ಧ ತಾಯಿಯಲ್ಲಿ ನಮಗೆ ಪ್ರಾರ್ಥಿಸೋಣ. ಈ ಲೋಕದ ಜೀವನವನ್ನು ಸ್ವಲ್ಪ ಸಮಯದಲ್ಲ ಇರುವಂತಹ ಒಂದು ಬೆಳಕಿನೆಡೆಗೆ ಇರುವಂತಹ ಪ್ರಯಾಣವಾಗಿದೆ ಎಂದು ಅರ್ಥಕೊಂಡು ನಮಗೆ ಜೀವನವನ್ನು ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸೋಣ. ಅದಕ್ಕಾಗಿ ದೇವರನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ. ಇದರ ಸುಧನ ಮತ್ತು ಪುತ್ರಾತ್ಮನ ನಾಮದಲ್ಲಿ ಆಮೆನ್.